ಈ ಪತ್ರಿಕಾಗೋಷ್ಠಿಗೆ ಮಾಸನವನಿಯಪ್ಪ ಬಹುಜನ ಸಮಾಜ ಪಾರ್ಟಿ ಅಲ್ಲಿಯ ಅಧ್ಯಕ್ಷನಾಗಿದ್ದೀನಿ. ಅದೇ ರೀತಿ ಪಿ ಮೂರ್ತಿ ರಾಜ್ಯಾಧ್ಯಕ್ಷರು, ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರು ಮತ್ತು ಪ್ರಬುದ್ಧರು ಇದ್ದಾರೆ. ಅದೇ ಥರ ಜನಸಂಘ ಸಮಿತಿಯ ನಾರಾಯಣ ಜೀವನಹಳ್ಳಿ, ಕರ್ನಾಟಕ ಜನಸಂಘ ಸಮಿತಿ ಪುಸ್ತಕದ ಬರೆದ ರಾಜ್ಯಾಧ್ಯಕ್ಷರು ಆಗಿದ್ದ ರಮೇಶ್ ಕೂಡ ಇರುವರು. ಅದೇ ರೀತಿ ಇವತ್ತು ಗಂಗಾಧರ್ ಅವರು ಬಹುಜನ ಸಂಘಟನೆ ಅಧ್ಯಕ್ಷರು. ಆಮೇಲೆ ನಮ್ಮ ಕೋದಂಡವರು ಪೌರ ಕಾರ್ಮಿಕರ ಕ್ಲೀನರ್ ಮತ್ತು ಡ್ರೈವರ್ ವರ್ಕರ್ಸ್ ಅಲ್ವಾ ಉಪಾಧ್ಯಕ್ಷರಿದ್ದಾರೆ. ಅದೇ ಥರ ಸತೀಶ್ ಅವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು. ಅದೇ ಥರ ಪರವೇಜ್ ಅವರು ನಮ್ಮ ಸೌತ್ ಅಧ್ಯಕ್ಷರು ಪಾರ್ಲಿಮೆಂಟು. ಹಾಗೆ ವೆಂಕಟೇಶ್ ಅವರು ಕೂಡ ಇದ್ದಾರೆ. ಸ್ನೇಹಿತರೆ, ಇವತ್ತಿನ ಪತ್ರಿಕಾಗೋಷ್ಠಿ ವಿಶೇಷ ಏನಂತ ಹೇಳಿದ್ರೆ, ನಮ್ಮೆಲ್ಲರೂ ಗೊತ್ತಿದ್ದಾಗೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ವತಿಯಲ್ಲಿ ಕೆಲವು ಹಗರಣಗಳು ನಡೆದಿದೆ ಅಂತೇಳಿ ನಾವು ಟಿವಿ ಪೇಪರ್ಗಳೆಲ್ಲ ಕೂಡ ನೋಡಿದ್ದೀವಿ. ಹಾಗಾಗಿ ಶಿವಶಂಕರಪ್ಪ ಅಂತ ಅಧ್ಯಕ್ಷರು ಇಬ್ಬರು ಮಕ್ಕಳಿಗೆ ಬೋಗಸ್ ಸರ್ಟಿಫಿಕೇಟ್ ಮಾಡಿಸಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು ಕೂಡ ಅದು ಕೇಸ್ ಆಗಿದೆ. ಅವರು ಅಮಾನತ್ ಆಗಿದ್ದಾರೆ. ಬಟ್ ಚೇಂಜ್ ಹೋಗಬೇಕಾಗಿತ್ತು ಪರ್ಮನೆಂಟ್ಗೆ ಕಾರಣದಿಂದ ಅವರಿಗೆ ಒಂದೇ ದಿನದಲ್ಲಿ ಹೈಕೋರ್ಟ್ ಬೇಲ್ ಸಿಕ್ಕಿದೆ. ಇದರ ಜೊತೆಯಲ್ಲಿ ಇವತ್ತು ಟೋಟಲ್ 12 ಜನ ಮೆಂಬರ್ ಇದ್ದಾರೆ. ಇದರಲ್ಲಿ SC ಮತ್ತು STಗಳು 4 ಜನ ಇದ್ದಾರೆ, ಲಿಂಗಾಯತ 4 ಜನ ಇದ್ದಾರೆ, ಮಕ್ಕಳಿಗೆ ಒಬ್ಬರಿದ್ದಾರೆ, ಮುಸ್ಲಿಮ್ಸ್ ಒಬ್ಬರಿದ್ದಾರೆ, ಬೌದ್ಧ ಸಮುದಾಯ ಒಬ್ಬರಿದ್ದಾರೆ, ಕ್ರಿಶ್ಚಿಯನ್ ಒಬ್ಬರಿದ್ದಾರೆ. ಇದರಲ್ಲಿ ಬಹಳ ವಿಶೇಷವಾದ ಏನಪ್ಪ ಅಂತ ಹೇಳಿದ್ರೆ, ಒಂದು 3 ಜನ ಭೋಜನ ನಾಯಕ್ ಅಂತೇಳಿ SC ಸಮುದಾಯದ ಮೆಂಬರ್ ಅವರು, ಅದೇ ಸಮುದಾಯಕ್ಕೆ ಸೇರಿದಂಥ ಅಭ್ಯರ್ಥಿ ಅನುಪಮ ಅಂತೇಳಿ ಲಂಬಾಣಿ, ಶಾಂತವಸ್ಮನಿ ಅಂತ ಸದಸ್ಯರು, ಅದೇ ರೀತಿ ಸಮಾಜದ ಸೇರಿದವರು, ಅಭ್ಯರ್ಥಿ ಮಮತಾ ಅಂತೇಳಿ. ಈ ರೀತಿ 3 ಜನ ಮೆಂಬರ್ ಇದ್ದಾರೆ. 4 ಜನದಲ್ಲಿ 3 ಜನ ಅಭ್ಯರ್ಥಿಗಳಿದ್ದಾರೆ. ಅಭ್ಯರ್ಥಿಗಳು ಇವರಿಗೆ ಮೆಂಬರ್ಗೆ ಫೋನ್ ಮಾಡಿದ್ರು. ನಾನು ಹೇಳ್ಕೊಂಡು ಏನು ಇದು ವೆಟರನರಿ ಡಿಪಾರ್ಟ್ಮೆಂಟ್ ಅದಲ್ಲ, ಅದ್ರದ್ದು ದೊಡ್ಡ ಹಗರಣ ಇದೆ, ಅದು ಕೇಸ್ ನಡೀತದೆ. ಇದು ಬಂದು ಪ್ರೊಫೆಸರ್ ಮಾತ್ರ ಮತ್ತೆ ಕಾನ್ಫರ್ಮ್ ಮಾಡಿರೋದು. ಜಸ್ಟ್ ಅವ್ರು ಮಾತಾಡಿದ್ದಾರೆ. ಅದರಲ್ಲಿ 3ನೇ 4ನೇ ಪಾರ್ಟಿ ಕಾಂತಕುಮಾರ್ ಅನ್ನೋರು ಆ ಒಂದು ಸಂಸ್ಥೆನೂ ಅಲ್ಲ, ಅಭ್ಯರ್ಥಿನೂ ಅಲ್ಲ. ಆತ ಯಾವುದೋ ಮಾಹಿತಿ ನಿಮಗೆ ಬಂದಿದೆ, ಇದಕ್ಕೆ ಕೋಟ್ಯಾಂತರ ದುಡ್ಡು ಕೊಟ್ಟು ಸೆಲೆಕ್ಷನ್ ಇರುವಂತ ನಿಮಗೆ ಮಾಹಿತಿ ಬಂದಿದೆ. ಆದ್ದರಿಂದ ಇವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ಅವನು ಹಿಂದೆ ಇದ್ದಂಥ ಅಧ್ಯಕ್ಷರಿಗೆ ಏಜೆಂಟ್ ಆತ ಹೋಗ್ಬಿಟ್ಟು ಈ ಒಂದು ಯಾವುದೋ ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ದಾರೆ. ಯಾವುದೇ ಸಾಕ್ಷ್ಯ ಆಧಾರ ಎವಿಡೆನ್ಸ್ ಇಲ್ದಿರ ಮ್ಯಾಲಪ್ಪ ಎವಿಡೆನ್ಸ್ ಇಲ್ದಿರ ಅಲ್ಲಿ FIR ಮಾಡಿದ್ದಾರೆ. ಇವರು 3 ಜನ ಕೂಡ ದಲಿತರಿದ್ದಾರೆ. ಈಗ 14 ಜನ ಮೆಂಬರಲ್ಲಿ 3 ಮಾತ್ರ ಭ್ರಷ್ಟರು,
ಏನೋ ಗೊತ್ತಿಲ್ಲ. ಅದರಿಂದ ಸರ್ಕಾರದ ಒತ್ತಾಯ ಮಾಡೋದೇನೆಂದ್ರೆ ಈ ತರದ ಕಾನೂನುಗಳನ್ನು ಬಿಡಬೇಕು. ಸಾಕ್ಷ್ಯ ಆಧಾರಗಳಿಂದಿರ ಏನು FIR ಮಾಡಿದಿರ ಅದನ್ನ ಕೂಡಲೇ ರದ್ದು ಮಾಡಬೇಕಂತ ಹೇಳಿ ಇವತ್ತು ನಾವು ಪರಿಷ್ಠ ಜಾತಿ ವರ್ಗ ಧಾರ್ಮಿಕ ಅಲ್ಪಸಂಖ್ಯಾತ ಒಕ್ಕೂಟ ವತಿಯಿಂದ ಹರಿಯ ಗೊಂದ ಸಮಾಜ ಒಳಗೊಂಡಂಗೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ.